ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ಸೊ ಇವತ್ತು ಟೊಮೆಟೊ ಬಿರಿಯಾನಿ ರೆಸಿಪಿ ಹೇಳ್ತೀನಿ. ಅಗದಿ ಈಸಿ ವೇ ಒಳಗೆ ಮಾಡೋದು ಹೆಂಗಂತ ಹೇಳ್ತೀನಿ. ಟೇಸ್ಟ್ ಅಂತೂ ಕೇಳಬೇಡ್ರಿ, ಅಷ್ಟು ಮಸ್ತ್ ಆಗ್ತೈತಿ. ನೀವು ಟೊಮೆಟೊ ಬಾತದು ಮಾಡಿರ್ಬೋದು, ಬಟ್ ನಾನು ಇವತ್ತು ಹೇಳೋ ರೀತಿಯೊಳಗೆ ಒಮ್ಮೆ ಟೊಮೆಟೊ ಬಿರಿಯಾನಿ ರೆಸಿಪಿ ಟ್ರೈ ಮಾಡಿ ನೋಡ್ರಿ, ಎಲ್ಲರೂ ಇಷ್ಟಪಡ್ತಾರೆ. ಸೊ ನಡೀರಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಈ ಟೊಮೆಟೊ ಬಿರಿಯಾನಿ ಮಾಡೋಕೆ ನಾನು 1.5 ಬೌಲ್ನಷ್ಟು ಲಾಂಗ್ ಗ್ರೈನ್ ಬಾಸುಮತಿ ರೈಸ್ ತೊಗೊಂಡೇನಿ. ಬಾಸುಮತಿ ರೈಸ್ ಇಲ್ಲ ಅಂತಂದ್ರೆ ಮಸೂರಿ ರೈಸ್ ಇಲ್ಲ ಜೀರಾ ರೈಸನ್ನು ಯೂಸ್ ಮಾಡ್ಬೋದು. ಸೊ ನೀರು ಹಾಕಿ 2 ರಿಂದ 3 ಸಾರಿ ನಾನು ವಾಶ್ ಮಾಡ್ಕೊತೀನಿ. ಧೂಳದು ಏನಾರು ಇತ್ತಂದ್ರೆ ಕ್ಲೀನ್ ಆಗ್ತೈತಿ. ಆಮೇಲೆ ಈ ರೈಸನ್ನು ವಾಶ್ ಮಾಡೋ ಮುಂದೆ ಜಾಸ್ತಿ ಉಜ್ಜಿ ವಾಶ್ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಅಕ್ಕಿ ಒಡೆದು ಹೋಗ್ಬಿಡ್ತೈತಿ. ಈ ನೀರು ಏನೈತಲ್ಲ ಒಂದು ಸ್ವಲ್ಪ ತಿಳಿ ಆಗೋವರೆಗೂ ಇದನ್ನು ವಾಶ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ನಾನು ಇಲ್ಲಿ ನೀರು ಕಾಯಕ್ಕಿಟ್ಟೀನಿ. ಇದ್ರೊಳಗೆ ಒಂದು ಸ್ವಲ್ಪ ಜೀರಿಗೆ, 3 ಲವಂಗ, 5-6 ಕಾಳು ಮೆಣಸು, 2 ಏಲಕ್ಕಿ, ಆಮೇಲೆ 1 ಇಂಚಿನಷ್ಟು ದಾಲ್ಚಿನ್ನಿ ಹಾಕ್ಕೊಳಕತ್ತೀನಿ. 1 ಪಲಾವ್ ಎಲೆ, ಆಮೇಲೆ 1 ಚಕ್ರ ಮಗ್ಗಿ ಹಾಕ್ಕೊಳಕತ್ತೀನಿ. 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳಕತ್ತೀನಿ. ತುಪ್ಪ ಬೇಡ ಅಂತಂದ್ರೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೋಬೋದು. ಆಮೇಲೆ 1 ಸ್ಪೂನಷ್ಟು ಉಪ್ಪು, ಒಂದು ಅರ್ಧ ಲಿಂಬೆನ ಹಿಂಡ್ಕೊಳಕತ್ತೀನಿ. ಲಿಂಬೆನ ಹಾಕ್ಕೊಳ್ಳೋದ್ರಿಂದ ರೈಸ್ ಉದುರು ಆಗ್ತೈತಿ, ಒಂದು ಸ್ವಲ್ಪ ಬೆಳ್ಳಗಾಗ್ತೈತಿ. ಹಾಗೆಲೇನು ರೈಸ್ ತೊಳೆದಿಟ್ಕೊಂಡಿದ್ದೆಲ್ಲ ಬಾಸುಮತಿ ರೈಸ್ ಈ ನೀರೊಳಗೆ ಹಾಕ್ಕೊಂಡು ಕುದಿಸ್ಕೊತೀನಿ. ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೋಬೇಕು. ಆಮೇಲೆ ಇದನ್ನು ಜಾಸ್ತಿ ಕುದಿಸ್ಕೊಳ್ಳೋದು ಬೇಡ, ಒಂದು 70% ಮಟ್ಟ ಅಷ್ಟೇ ಕುಕ್ ಆದ್ರೆ ಸಾಕಿದು. ಮಿಡಲ್ ಚೆಕ್ ಮಾಡ್ಕೊತಾನೆ ಇರಬೇಕು. ಬಾಸುಮತಿ ರೈಸ್ ತೊಗೊಂಡೇನಲ್ಲ, ಸೊ ಬೇಗ ಕುದಿತೈತದ. ಯಾವಾಗಿದ್ರೂ ಬಿರಿಯಾನಿ ಮಾಡುವಾಗ ರೈಸ್ ಒಂದು ಸ್ವಲ್ಪ ಉದುರನ ಆಗ್ಬೇಕು, ಅಂದರೆ ಬಿರಿಯಾನಿ ಮಸ್ತ್ ಆಗ್ತೈತಿ. ನಾನಂತರ ಇದನ್ನು ಕಂಟಿನ್ಯೂ ಚೆಕ್ ಮಾಡ್ಕೊತಾನೆ ಇದೀನಿ, ಜಾಸ್ತಿ ಕುಕ್ ಆಗಬಾರ್ದಲ್ಲ. ಸೊ ಇದು ರೈಸ್ ಆಗೈತಿ. ನೆಕ್ಸ್ಟ್ ಈ ರೈಸನ್ನು ನಾನು ಒಂದು ಸ್ಟ್ರೈನರ್ ಒಳಗೆ ತೆಗೆದುಬಿಡ್ತೀನಿ. ಎಕ್ಸ್ಟ್ರಾ ನೀರು ಏನಾರು ಇತ್ತಂದ್ರೆ ಅದಕ್ಕೆ ಕೆಳಗೆ ಬಸಿತೈತಿ. ಆಮೇಲೆ ಒಂದು ಸ್ವಲ್ಪ ಹಿಂಗೆ ಸ್ಪ್ರೆಡ್ ಮಾಡ್ಕೊಳತ್ತೀನಿ, ಜಾಸ್ತಿ ಬಿಸಿ ಐತಲ್ಲ ಬೇಗ ಆರ್ತೈತೆ ಅಂತಂದು. ನೆಕ್ಸ್ಟ್ ಇದನ್ನು ಸೈಡ್ ಇಡೋಣ. ಒಂದು ಪ್ಯಾನ್ ಒಳಗೆ 1 ಸ್ಪೂನಷ್ಟು ಬೆಣ್ಣೆ, ಆಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ಇದರೊಳಗೆ ಮಸಾಲೆ ಹಾಕ್ಕೊಳ್ಳೋಣಂತ. ನಾನಿಲ್ಲೇ 1 ಚಕ್ರ ಮಗ್ಗಿ, 1 4 ಮೆಣಸುಕಾಳು, 2 ಏಲಕ್ಕಿ ಮತ್ತು 2 ಲವಂಗ ತೊಗೊಂಡೇನಿ. ಆಮೇಲೆ 8 ರಿಂದ 10 ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿ ತೊಗೊಂಡೇನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಬೋದು. ಆಮೇಲೆ ಇವೆಲ್ಲ ಹಾಕಿಂದ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಮಸಾಲ ಏನು ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಯಾಕಂದರೆ ಇವಷ್ಟು ಮಸಾಲೆನೂ ನಾನು ಪೇಸ್ಟ್ ಮಾಡ್ಕೊತೀನಲ್ಲ. ಆಮೇಲೆ ಬಿರಿಯಾನಿ ಮಸಾಲಾನು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇದ್ರೊಳಗೆ ನಾನು ಒಂದು 3 ರಿಂದ 4 ಟೊಮೆಟೊನ, ಮೀಡಿಯಮ್ ಸೈಜಿನ ಟೊಮೆಟೊ ಹಿಂಗೆ ರಫ್ಲಿ ಚಾಪ್ ಮಾಡ್ಕೊಂಡು ತೊಗೊಂಡಿನಿ. ಆಮೇಲೆ ಇಲ್ಲಿ ಸಣ್ಣ ಉಳ್ಳಾಗಡ್ಡಿ ತೊಗೊಂಡೇನಿ ಒಂದು ಸ್ವಲ್ಪ, ಇವನ್ನಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಟೊಮೆಟೊ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಸೋಸೋ ಮುಂದೆ ಯಾವಾಗಿದ್ರೂ ಸೊಪ್ಪು ಅಷ್ಟು ತೊಗೋತೇವೆ ನಾವು, ಬಟ್ ಈ ಸ್ಟೆಮ್ಮನ್ನು ಬೇಡ ಅಂತಂದು ಎಸೆದು ಬಿಡ್ತೇವೆ. ಬಟ್ ವೇಸ್ಟ್ ಮಾಡೋ ಬದಲಿ ಇದೊಂದು ಸ್ವಲ್ಪ ಎಳೆದಿತ್ತಂದ್ರೆ ಕ್ಲೀನಾಗಿ ವಾಶ್ ಮಾಡಿ ಯಾವುದಾದ್ರೂ ಗ್ರೇವಿ ಇಲ್ಲ ಬಿರಿಯಾನಿ ಮಾಡೋ ಮುಂದೆ ಹಾಕಿದ್ರೆ ಭಾಳ ಟೇಸ್ಟ್ ಅನ್ನಿಸ್ತೈತಿ. ಹಿಂಗೆ ಸಣ್ಣಗೆ ಪೀಸ್ ಮಾಡಿ ಹಾಕ್ಬೇಕು. ಸೊ ಈ ಸ್ಟೆಮ್ಮನ್ನು ನಾನು ಒಂದು ಸ್ವಲ್ಪ ಹಿಂಗೆ ಸಣ್ಣಗೆ ಕಟ್ ಮಾಡ್ಕೊಂಡು ಇದ್ರೊಳಗೆ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಜಾಸ್ತಿ ಹೊತ್ತೇನು ಫ್ರೈ ಮಾಡೋದು ಬೇಡ. ಇನ್ನು ಇದ್ರೊಳಗೆ ಹಾಕಿದ್ದು ಟೊಮೆಟೊ, ಉಳ್ಳಾಗಡ್ಡಿ ಎಲ್ಲ ಒಂದು ಸ್ವಲ್ಪ ಸಾಫ್ಟ್ ಆದಂಗೆ ಅನ್ಸಾಕತ್ತೈತಿ. ಜಾಸ್ತಿ ಏನು ಬೇಯಿಸೋದು ಬೇಡ ಇದನ್ನು. ನೆಕ್ಸ್ಟ್ ಅಷ್ಟನ್ನು ಒಂದು ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೋತೀನಿ ನಾನು. ಸೊ ನೋಡಿರಿ, ಇದು ಪೇಸ್ಟಾಗಿ ರೆಡಿ ಆಗೈತಿ. ಇದನ್ನು ರುಬ್ಬೋ ಮುಂದೆ ಇದ್ರೊಳಗೆ ನೀರು ಹಾಕ್ಕೊಂಡಿಲ್ಲನ ಹಂಗೆ ರುಬ್ಕೊಂಡೀನಿ. ಟೊಮೆಟೊ ಹಾಕಿರ್ತೈತಲ್ಲ, ಸೊ ಈಸಿಯಾಗಿನ ಪೇಸ್ಟ್ ಆಗ್ತೈತಿ. ನೆಕ್ಸ್ಟ್ ಒಂದು ಪ್ಯಾನ್ ಒಳಗೆ 2 ಸ್ಪೂನಷ್ಟು ತುಪ್ಪ, ಆಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳಕತ್ತೀನಿ. ಬೇಕಂದ್ರೆ ಬರೀ ತುಪ್ಪ ಅಷ್ಟನ್ನು ಹಾಕ್ಕೋಬೋದು, ಇಲ್ಲ ಬರೀ ಆಯಿಲ್ ಅಷ್ಟನ್ನು ಹಾಕ್ಕೋಬೋದು. ನೆಕ್ಸ್ಟ್ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳಕತ್ತೀನಿ. ಒಂದು 5-6 ಕರಿಬೇವಿನ ಎಲೆ ಹಾಕ್ಕೊಂಡೇನಿ. ಆಮೇಲೆ ಉಳ್ಳಾಗಡ್ಡಿನ ಹಿಂಗೆ ಉದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಂಡೇನಿ. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಸಣ್ಣಗನೆ ಹೆಚ್ಕೊರಿ, ಆದಷ್ಟು ತೆಳ್ಳಗನೆ ಹೆಚ್ಕೊರಿ. ನೆಕ್ಸ್ಟ್ ಒಂದು ಮೀಡಿಯಮ್ ಸೈಜಿಂದ ಕ್ಯಾರೆಟನ್ನು ಹಿಂಗೆ ಸಣ್ಣಗೆ ಪೀಸ್ ಮಾಡ್ಕೊಂಡು ಹಾಕ್ಕೊಂಡೇನಿ. ಆಮೇಲೆ ಒಂದು ಸ್ವಲ್ಪ ಹಸಿ ವಟಾಣಿ ತೊಗೊಂಡೇನಿ. ವಟಾಣಿ ಫ್ರೋಝೋನಲ್ಲಿವ, ಫ್ರೆಶ್ ಇರೋವಂಥ ಹಸಿ ವಟಾಣಿ. ಸೊ ಇವೆಲ್ಲ ಹಾಕಿಂದ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಇವೆಲ್ಲ ಹುರ್ಕೋಬೇಕು. ಆಮೇಲೆ ಇದ್ರೊಳಗೆ ಸಣ್ಣಗೆ ಹೆಚ್ಕೊಂಡಂಥ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಇದ್ರೊಳಗಿಂದ ಉಳ್ಳಾಗಡ್ಡಿ, ಕ್ಯಾರೆಟ್, ಆಮೇಲೆ ವಟಾಣಿ ಒಂದು ಸ್ವಲ್ಪ ಬೇಯ್ದಂಗೆ ಆಗೈತಿ. ನೆಕ್ಸ್ಟ್ ನಾನು ಆಗೇಲೇನೆ ಟೊಮೆಟೊ ಪ್ಯೂರಿ ಮಾಡಿಟ್ಕೊಂಡಿದ್ನಲ್ಲ, ಸೊ ಇದ್ರೊಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇದು ನೋಡಿರಿ ಗ್ರೇವಿ ಕನ್ಸಿಸ್ಟೆನ್ಸಿ ಐತಿ. ಒಂದು ಸ್ವಲ್ಪ ಥಿಕ್ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕು, ಒಂದು ಸ್ವಲ್ಪ ಗಟ್ಟಿ ಆಗಬೇಕಿದೆ. ಸೊ ನೋಡಿರಿ ಇಷ್ಟು ಗಟ್ಟಿ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕು. ಆಮೇಲೆ ಇದು ಸೈಡೆಲ್ಲ ಆಯಿಲ್ ಬಿಡ್ತೈತಿ ಬೇಯ್ದಂಗೆ, ಸೊ ಅಲ್ಲಿವರೆಗೂ ಬೇಯಿಸ್ಕೋಬೇಕು. ನೆಕ್ಸ್ಟ್ ನಾನು ಇದ್ರೊಳಗೆ 1 ಸ್ಪೂನಷ್ಟು ಉಪ್ಪು, ಆಮೇಲೆ ಅರ್ಧ ಸ್ಪೂನಷ್ಟು ಅರಿಶಿಣದ ಪೌಡ್ರ್ ಹಾಕ್ಕೊಳಕತ್ತೀನಿ. 2 ಸ್ಪೂನಷ್ಟು ಖಾರ ಹಾಕ್ಕೊಳಕತ್ತೀನಿ. ಖಾರ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೋಬೋದು, ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು.
ನೆಕ್ಸ್ಟ್ ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರ್, ಆಮೇಲೆ ಅರ್ಧ ಸ್ಪೂನಷ್ಟು ಬಿರಿಯಾನಿ ಮಸಾಲ ಪೌಡ್ರ್ ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ನಾನು ಇದ್ರೊಳಗೆ 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳಕತ್ತೀನಿ. ಟೊಮೆಟೊ ಹಾಕಿರ್ತೈತಲ್ಲ ಒಂದು ಸ್ವಲ್ಪ ಹುಳಿ ಇರ್ತೈತಿ, ಸೊ ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಒಂಚೂರು ಬ್ಯಾಲೆನ್ಸ್ ಆಗ್ತೈತಿ. ನೆಕ್ಸ್ಟ್ ನಾನು 2 ಸ್ಪೂನಷ್ಟು ಮೊಸರು ಹಾಕ್ಕೊಳಕತ್ತೀನಿ. ಮೊಸರು ಹಾಕಿಂದ ಇದನ್ನು ಚಲೋ ಮಿಕ್ಸ್ ಮಾಡ್ಕೋಬೇಕು. ಮೊಸರೆಲ್ಲ ಈ ಒಗ್ಗರಣೆ ಜೊತೆ ಕಂಬೈನ್ ಆಗಬೇಕು. ಇದು ಅಷ್ಟು ಮಿಕ್ಸ್ ಮಾಡ್ಕೊಂಡು ರೆಡಿ ಆಗೈತಿ. ನೆಕ್ಸ್ಟ್ ಇದ್ರದ್ದು ಟೇಸ್ಟ್ ನೋಡಿ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಏನಾದರೂ ಬೇಕಂದ್ರೆ ಸೇರಿಸ್ಕೋಬೋದು. ನನಗೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕನ್ನಿಸ್ತೈತಿ, ಸೊ ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡೆ ಮಿಕ್ಸ್ ಮಾಡಿಕೊಂಡೆ. ನೆಕ್ಸ್ಟ್ ನಾನು ಇದು ಭಾಳ ಗಟ್ಟಿಯಾಗಿತ್ತಲ್ಲ, ಸೊ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಳಕತ್ತೀನಿ. ಜಾಸ್ತಿ ನೀರನ್ನು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ನೀರು ಹಾಕ್ಕೊಂಡು ಈ ರೀತಿ ಒಂದು ಸ್ವಲ್ಪ ತೆಳ್ಳಗಾಗಬೇಕಿದೆ. ಇದು ರೆಡಿ ಆಗೈತಿ. ನೆಕ್ಸ್ಟ್ ಇದ್ರೊಳಗೆ ಆಗಲೇನು ರೈಸ್ ಮಾಡಿಟ್ಕೊಂಡಿದ್ನಲ್ಲ, ಆ ರೈಸನ್ನು 1 ಸ್ಪೂನ್ನಷ್ಟು ಹಾಕ್ಕೋಬೇಕು. ಸೊ 1 ಸ್ಪೂನಷ್ಟು ಈ ಗ್ರೇವಿ ಒಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಜಾಸ್ತಿ ಏನು ರೈಸ್ ಹಾಕ್ಕೊಳ್ಳೋದು ಬೇಡ, ಬರೀ 1 ಸ್ಪೂನಷ್ಟು ಹಾಕ್ಕೋಬೇಕು. ಸೊ 1 ಸ್ಪೂನ್ ರೈಸ್ ಹಾಕ್ಕೊಂಡು ಇದನ್ನ ಹಿಂಗೆ ಸೆಟ್ ಮಾಡ್ಕೊಂಡು ನೆಕ್ಸ್ಟ್ ಇದ್ರ ಮೇಲೆ ಮಿಕ್ಕಿದ್ದೇನು ರೈಸ್ ಇರ್ತೈತಲ್ಲ ಅಷ್ಟೂ ಹಾಕ್ಕೋಬೇಕು. ಸೊ ನಾವು ಅಷ್ಟು ರೈಸನ್ನು ಇದ್ರೊಳಗೆ ಹಾಕ್ಕೊಳಕತ್ತೀನಿ. ಆಲ್ರೆಡಿ ಈ ರೈಸ್ 70% ಅಷ್ಟು ಕುಕ್ ಆಗಿರ್ತೈತಲ್ಲ, ಸೊ ಇನ್ನೂ ಒಮ್ಮೆ ಬೇಯಿಸ್ಬೇಕಾಗ್ತೈತಿ ಇದನ್ನು. ಆಮೇಲೆ ಯಾವಾಗಿದ್ರೂ ದಮ್ ಬಿರಿಯಾನಿ ಮಾಡುವಾಗ ರೈಸ್ ಮಾಡೋದು ಒಂದು ಇಂಪಾರ್ಟೆಂಟ್ ಸ್ಟೆಪ್ ಇರ್ತೈತಿ. ಸೊ ರೈಸನ್ನು ಜಾಸ್ತಿ ಕುಕ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಸೊ ನೋಡ್ರಿ, ಇಲ್ಲೇ ನಾನು ಅಷ್ಟು ರೈಸನ್ನು ಇದ್ರೊಳಗೆ ಹಾಕ್ಕೊಂಡೇನಿ. ನೆಕ್ಸ್ಟ್ ನಾನು ಒಂದು 2-3 ಸ್ಪೂನ್ನಷ್ಟು ಹಾಲು ತೊಗೊಂಡೇನಿ. ಹಾಲೊಳಗೆ 1 ಚಿಟಿಕೆಯಷ್ಟು ಫುಡ್ ಕಲರ್ ಹಾಕ್ಕೊಳಕತ್ತೀನಿ, ಆರೆಂಜ್ ಕಲರ್. ಸೊ ಫುಡ್ ಕಲರ್ ಬೇಡ ಅಂತಂದ್ರೆ ಸೆಫ್ರಾನ್ ಇರ್ತೈತಲ್ಲ, ಸೆಫ್ರಾನ್ ಮಿಲ್ಕನ್ನು ಹಾಕ್ಕೋಬೋದು. ಫುಡ್ ಕಲರ್ ಇಲ್ಲ ಸೆಫ್ರಾನ್ ಮಿಲ್ಕ್ ಹಾಕ್ಕೊಳ್ಳೋದ್ರಿಂದ ಬಿರಿಯಾನಿ ಕಲರ್ಫುಲ್ ಆಗ್ತೈತಿ. ಸೊ ನೆಕ್ಸ್ಟ್ ನಾನು ಇದ್ರೊಳಗೆ ಒಂದು 2-3 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳಕತ್ತೀನಿ. ತುಪ್ಪ ಹಾಕ್ಕೊಳ್ಬೇಕಾಗ್ತೈತಿ. ತುಪ್ಪ ಹಾಕೋದ್ರಿಂದ ಬಿರಿಯಾನಿ ಚಲೋ ಫ್ಲೇವರ್ ಬರ್ತೈತಿ. ನೆಕ್ಸ್ಟ್ ಸಣ್ಣಗೆ ಹೆಚ್ಕೊಂಡಂಥ ಕೊತ್ತಂಬರಿನ ಹಿಂಗೆ ಮೇಲೆ ಹಾಕ್ಕೊಳಕತ್ತೀನಿ. ಆಮೇಲೆ ನೀರು ಹಾಕ್ಕೊಳಕತ್ತೀನಿ. ನೀರನ್ನು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡ್ರಿ, ಅರ್ಧ ಗ್ಲಾಸ್ಗಿನ್ನ ಕಡಿಮೆ ಹಾಕ್ಕೋಬೇಕು. ಸೊ ಇಷ್ಟು ಹಾಕಿಂದ ನೆಕ್ಸ್ಟ್ ಇದ್ರದ್ದು ಮುಚ್ಚಳ ಮುಚ್ಚಿ ಗ್ಯಾಸ್ ಲೋ ಫ್ಲೇಮ್ ಇಟ್ಟು 10ರಿಂದ 15 ನಿಮಿಷದ ಮಟ್ಟ ಬೇಯಿಸ್ಕೋಬೇಕು. ಗ್ಯಾಸ್ ಲೋ ಫ್ಲೇಮ್ ಇಡಲಿಲ್ಲ ಅಂತಂದ್ರೆ ಕೆಳಗಿನ ಲೇಯರ್ ಏನಿರ್ತೈತಲ್ಲ ಅದು ಅಷ್ಟು ಹೊತ್ತು ಹೋಗ್ಬಿಡ್ತೈತಿ. ಸೊ 10-15 ನಿಮಿಷ ಆಗೈತಿ. ನಾನು ಚೆಕ್ ಮಾಡ್ತೀನಿ ರೈಸ್ ಕರೆಕ್ಟಾಗಿ ಬೇದೈತಿ ಇಲ್ಲ ಅಂತಂದು. ಸೊ ಚೆಕ್ ಮಾಡಿರಿ ಒಮ್ಮೆ ರೈಸ್ ಕರೆಕ್ಟಾಗಿ ಬೇದೈತಿಲ್ಲ ಇಲ್ಲ ಅಂತಂದ್ರೆ ಇನ್ನೂ ಒಂದು 5 ನಿಮಿಷ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೋಬೋದು. ಸೊ ಈ ರೈಸ್ ಅಂತೂ ರೆಡಿ ಆಗೈತಿ. ನಾನು ಜಾಸ್ತಿ ಏನು ಬೇಯಿಸ್ಕೊಳ್ಳೋದಿಲ್ಲ. ನೋಡಿರಿ, ಒಂದೊಂದು ಅಗಳನ್ನು ಎಷ್ಟು ಮಸ್ತ್ ಕುಕ್ ಆಗೈತಿ. ಆಮೇಲೆ ಅಷ್ಟೇ ಕಲರ್ಫುಲ್ ಆಗೈತಿ ಇದು ಬಿರಿಯಾನಿ. ಕೆಳಗಿನ ಲೇಯರನ್ನು ಚಲೋ ಬೇದಿರ್ತೈತಿ. ಬಿರಿಯಾನಿನ ಯಾವಾಗಿದ್ರೂ ಸರ್ವ್ ಮಾಡುವಾಗ ಈ ಮಸಾಲ ಜೊತೆ ರೈಸನ್ನು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಅಷ್ಟೂ ಒಂದು ಸ್ವಲ್ಪ ಮಸಾಲೆ ಹಂಗೆ ಇರ್ಬೇಕು. ಆಮೇಲೆ ವೈಟ್ ರೈಸನ್ನು ಹಂಗೆ ಇರ್ಬೇಕು, ಅಂದ್ರೆ ಕಲರ್ಫುಲ್ ಬಿರಿಯಾನಿ ಕಾಣ್ತೈತಿ. ಸೊ ನೋಡ್ರಿಲ್ಲೇ ಇದ್ರೊಳಗೆ ಒಂದು ಗಳು ಯೆಲ್ಲೋ ಕಲರ್ ಐತಿ, ಒಂದೊಂದು ಗಳು ವೈಟ್ ಐತಿ. ಆಮೇಲೆ ಟೊಮೆಟೊ ಜೊತೆ ಒಂದಿಷ್ಟು ರೈಸ್ ಕೂಡೈತಲ್ಲ, ಸೊ ಕೆಂಪು ಕಲರ್ ಕಾಣಕತ್ತೈತಿ. ನೋಡಿರಿ ಎಷ್ಟು ಕಲರ್ಫುಲ್ ಬಿರಿಯಾನಿ ರೆಡಿ ಆಗೈತಿ. ಈ ಬಿರಿಯಾನಿನ ರಾಯ್ತಾ ಜೊತೆ ತಿಂದ್ರೆ ಭಾಳ ಟೇಸ್ಟ್ ಅನ್ನಿಸ್ತೈತಿ. ಸೊ ನೀವು ಈ ಟೊಮೆಟೊ ಬಿರಿಯಾನಿ ರೆಸಿಪಿ ಮನೆಯೊಳಗೆ ಟ್ರೈ ಮಾಡಿರಿ. ನಾನು ಇದ್ರೊಳಗೆ ಜಾಸ್ತಿ ಮಸಾಲನೂ ಹಾಕಿಲ್ಲ, ಅಗದಿ ಈಸಿ ವೇ ಒಳಗನ ಹೇಳ್ಕೊಟ್ಟೇನಿ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿರಿ. ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.